ನಮಸ್ಕಾರ ವೀಕ್ಷಕರೇ. 26 ನವೆಂಬರ್ 2008ರಂದು ಪಾಕಿಸ್ತಾನದ ಕರಾಚಿಯಿಂದ ಮುಂಬೈನ ತಾಜ್ ಹೋಟೆಲ್ನಲ್ಲಿರುವ ಆತಂಕವಾದಿಗಳಿಗೆ ಒಂದು ಫೋನ್ ಬರುತ್ತದೆ. ಅದರಲ್ಲಿ ಯಾರಿಗೂ ಬಿಡದ ಹಾಗೆ ಎಲ್ಲರನ್ನು ಲೈನ್ ನಲ್ಲಿ ಕೂಡಿಸಿ ಹಿಂದೆಯಿಂದ ತಲೆಯ ಮೇಲೆ ಶೂಟ್ ಮಾಡಿ ಎಂದು ಹೇಳಲಾಗುತ್ತದೆ. सब हॉस्टेजेस को मार दो, अपना फोन ऑन रखो ताकि हम भी गोलियों की आवाज सुन सके. लोगों को उठा के बिठाओ और उनके सर के पीछे से गोली मारो. ಹಾಗೆ ಹೆಣ್ಣು ಮಕ್ಕಳು ಯಾರೇ ಆಗಿರಬಹುದು, ಅವರು ಓಡಿ ಹೋಗಲು ಪ್ರಯತ್ನಿಸಿದರೆ ಅವರನ್ನು ಕೂಡ ಶೂಟ್ ಮಾಡಿ ಎಂದು ಹೇಳಲಾಗುತ್ತದೆ. ಈ ಎಲ್ಲಾ ಇನ್ಸ್ಟ್ರಕ್ಷನ್ಗಳು ಪಾಕಿಸ್ತಾನದ ಒಂದು ಕಂಟ್ರೋಲ್ ರೂಮ್ ದಿಂದ ಬರುತ್ತಿದ್ದವು. ಇದನ್ನು ಹೇಳುತ್ತಿರುವ ವ್ಯಕ್ತಿಯ ಹೆಸರು ಸಾಜಿದ್ ಮೀರ್. 26/11/2008ರಂದು ಪಾಕಿಸ್ತಾನದಿಂದ 10 ಟೆರರಿಸ್ಟ್ಗಳು ಸಮುದ್ರದ ಮೂಲಕ ಬಂದು ಮುಂಬೈನಲ್ಲಿ ನುಗ್ಗುತ್ತಾರೆ. ಈ ಆತಂಕವಾದಿಗಳು ಮುಂಬೈಗೆ ಬಂದ ನಂತರ ತಾಜ್ ಹೋಟೆಲ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮತ್ತು ಫೈರಿಂಗ್ ಮಾಡಲು ಶುರು ಮಾಡ್ತಾರೆ. ಈ ತಾಜ್ ಹೋಟೆಲ್ನ ಅಟ್ಯಾಕ್ ನಲ್ಲಿ ಸುಮಾರು 166 ಜನರು ಮರಣ ಹೊಂದರು. ಈ ಅಟ್ಯಾಕ್ ನ ಪರಿಣಾಮ ಏನಾಯ್ತು ಮತ್ತು ಈ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಯಾರ್ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. मैंने बंबई आजाद करवाना है, मैंने सिंध के वो इलाके जो इंडिया के कब्जे में है ये आजाद करवाने हैं. 26/11/2008ರಂದು ಶಾಂತಿಯುತವಾಗಿದ್ದಂತ ಮುಂಬೈ ಆತಂಕವಾದಿಗಳ ಆತಂಕದಲ್ಲಿ ಮುಳುಗಿ ಹೋಯಿತು. ಅಂದಿನ ಮುಂಬೈ ಅಟ್ಯಾಕ್ ದಿಂದ ಮಹಾರಾಷ್ಟ್ರದ ಜೊತೆಗೆ ಇಡೀ ಭಾರತವೇ ನಡುಗಿ ಹೋಯಿತು. ಎಲ್ಲೆಂದರಲ್ಲಿ ಬ್ಲಾಸ್ಟ್ಗಳು ಮತ್ತು ಫೈರಿಂಗ್ ದಿಂದ ಹಲವು ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು. ಅವತ್ತಿನ ರಾತ್ರಿ ವೇಳೆ ಪಾಕಿಸ್ತಾನದ 10 ಆತಂಕವಾದಿಗಳು ಸಮುದ್ರ ಮಾರ್ಗದಿಂದ ಮುಂಬೈಗೆ ನುಗ್ಗಿದರು. ಇವರು ತನ್ನೊಂದಿಗೆ ತಂದ AK-47 ರೈಫಲ್ಸ್ ಮತ್ತು ಗ್ರೆನೇಡ್ ಗಳಿಂದ ತಾಜ್ ಹೋಟೆಲ್, ಓಬೆರೆ ಟ್ರೇಡ್ ಹೋಟೆಲ್, ಛತ್ರಪತಿ ರೈಲ್ವೆ ಸ್ಟೇಷನ್ ಮತ್ತು ನೆರೆಮನ್ ಹೌಸ್ನ ಮೇಲೆ ಫೈರಿಂಗ್ ಮತ್ತು ಬ್ಲಾಸ್ಟ್ ಮಾಡಲಾರಂಭಿಸಿದರು. ಈ ಬ್ಲಾಸ್ಟ್ ಗಳು ಸುಮಾರು 3 ದಿನಗಳವರೆಗೂ ನಡೆದವು. ಇದರಲ್ಲಿ ಸುಮಾರು 166 ಜನರು ಮರಣ ಹೊಂದರು ಮತ್ತು 660ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಈ ಅಟ್ಯಾಕ್ ನ ಹಿಂದೆ ಇದ್ದಂತಹ ಸಂಘಟನೆಯ ಹೆಸರು ಲಷ್ಕರ್ ಎ ತಾಯ್ಬಾ ಹಾಗೂ ಈ ಅಟ್ಯಾಕ್ ನ ಹಿಂದೆ ಇದ್ದ ಮೊದಲನೇ ಮಾಸ್ಟರ್ ಮೈಂಡ್ ಹೆಸರು ಜಬೀರುದ್ದೀನ್ ಅಬು ಜುಂದಲ್. ಈ ಆತಂಕವಾದಿ ಹುಟ್ಟಿದ್ದು ಕೂಡ ಭಾರತದ ಮಹಾರಾಷ್ಟ್ರದಲ್ಲಿಯೇ. ಈತನ ಜನನ ಮಹಾರಾಷ್ಟ್ರದಲ್ಲಿ ಆಗಿದ್ದರಿಂದ ಆ 10 ಜನ ಆತಂಕವಾದಿಯರಿಗೆ ಈತನೇ ಟ್ರೈನಿಂಗ್ ನೀಡಿದ್ದ. ಅವರು ಒಬ್ಬ ಭಾರತೀಯರಂತೆ ಹೇಗೆ ನಡೆದುಕೊಳ್ಳಬೇಕು ಮತ್ತು ಹಿಂದಿಯನ್ನು ಹೇಗೆ ಮಾತನಾಡಬೇಕು ಎಂಬುದರ ಜೊತೆಗೆ ಅವರ ಫೇಕ್ ಐಡಿ ಕೂಡ ಈತನೇ ರೆಡಿ ಮಾಡಿಸಿದ್ದ. ಇದರಿಂದ ಆ 10 ಆತಂಕವಾದಿಯರು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಬಂದು ಈ ಮಿಷನ್ ಅನ್ನು ಪೂರ್ಣಗೊಳಿಸಿದರು. ಈ ಮುಂಬೈ ಅಟ್ಯಾಕ್ ಇವನ ಮೊದಲನೇ ಅಟ್ಯಾಕ್ ಏನೂ ಇರಲಿಲ್ಲ. ಇದಕ್ಕೂ ಮುಂಚೆಯೂ ಹಲವು ಅಟ್ಯಾಕ್ ಗಳಲ್ಲಿ ಈತನು ಭಾಗಿಯಾಗಿದ್ದನು. 2008ರಲ್ಲಾದ ಗುಜರಾತ್ ಅಟ್ಯಾಕ್ ನಲ್ಲಿಯೂ ಕೂಡ ಇವನ ಕೈವಾಡವಿತ್ತು. ಹಾಗೆ ಫೆಬ್ರವರಿ 19, 2006ರಲ್ಲಿ ಅಹಮದಾಬಾದ್ ನ ರೈಲ್ವೆ ಸ್ಟೇಷನ್ ಅಲ್ಲಾದ ಬ್ಲಾಸ್ಟ್ ಗೂ ಈತನೇ ಕಾರಣ ಎಂದು ಹೇಳಲಾಗುತ್ತದೆ. ಈ ಬ್ಲಾಸ್ಟ್ ನಲ್ಲಿಯೂ ಕೂಡ 25 ಜನ ಮರಣ ಹೊಂದಿದ್ದರು ಮತ್ತು ಹಲವು ಜನರು ಸಾವು ಮರಣದ ನಡುವೆ ಸಿಲುಕಿ ಒದ್ದಾಡಿದರು. ಇದರ ನಂತರ ಈತನ ಮೇಲೆ ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಲಾಯಿತು. ಇದರಲ್ಲಿ ಈತನಿಂದ 43 kg RDX ಮತ್ತು 16 AK-47 ರೈಫಲ್ಸ್ ಹಾಗೂ ಸುಮಾರು 4000 ರೌಂಡ್ ನ ಬುಲೆಟ್ ಸಿಕ್ಕವು. 26/11ರ ಅಟ್ಯಾಕ್ ನಲ್ಲಿ ಲಷ್ಕರ್ ಎ ತಾಯ್ಬಾ ಜೊತೆ ಪಾಕಿಸ್ತಾನದ ಕೆಲವು ಆರ್ಮಿ ಆಫೀಸರ್ಸ್ ಕೂಡ ಇದ್ದರು. ಅಟ್ಯಾಕ್ ನ ಸಮಯದಲ್ಲಿ ಅವರು ಪಾಕಿಸ್ತಾನದಿಂದ ನಿರಂತರವಾಗಿ ಸಲಹೆಯನ್ನು ಕೊಡುತ್ತಿದ್ದರು. ಎಲ್ಲಿ, ಯಾರಿಗೆ ಮತ್ತು ಹೇಗೆ ಕೊಲ್ಲಬೇಕು ಎಂದು ಸಹ ಅವರೇ ಹೇಳುತ್ತಿದ್ದರು. ಈ ಎಲ್ಲಾ ಕೆಲಸ ಒಂದು ಹೈ ಸೆಕ್ಯೂರಿಟಿ ನೆಟ್ವರ್ಕ್ ದಿಂದ ಮಾಡಲಾಗುತ್ತಿತ್ತು. ಇದರ ಹಿಂದೆ ಇದ್ದವನ ಹೆಸರು ಈ ಅಟ್ಯಾಕ್ ನ 2ನೇ ಮಾಸ್ಟರ್ ಮೈಂಡ್ ಆದ ಕರ್ನಲ್ ಸಾದತುಲ್ಲಾ. ಇವನು ಪಾಕಿಸ್ತಾನ್ ಆರ್ಮಿಯ ಸ್ಪೆಷಲ್ ಕಮ್ಯುನಿಕೇಶನ್ ನ ಸದಸ್ಯನಾಗಿದ್ದ. ಇದರಿಂದ ಈತನು ಆತಂಕವಾದಿಯರಿಗೆ ಫೋನ್ ನಂಬರ್ಸ್, ಇಮೇಲ್ಸ್ ಮತ್ತು VoIP ಅಂದರೆ ಇಂಟರ್ನೆಟ್ ಕಾಲಿಂಗ್ ಸರ್ವಿಸ್ ಗಳನ್ನು ನೀಡಿದ. ಈ ಇಮೇಲ್ಸ್ ಮತ್ತು ನಂಬರ್ ಗಳನ್ನು ಯಾವುದೇ ರೀತಿಯಿಂದ ಹ್ಯಾಕ್ ಮಾಡಲು ಸಾಧ್ಯವಾಗಿರಲಿಲ್ಲ. ಈ ಮುಂಬೈ ಅಟ್ಯಾಕ್ ಅನ್ನು ಸಕ್ಸಸ್ಫುಲ್ ಮಾಡಲು ಕೇವಲ ಗನ್ಸ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ದಿಂದ ಸಾಧ್ಯವಾಗಿರಲಿಲ್ಲ. ಇದಕ್ಕೆ ಮುಂಬೈನ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಅಟ್ಯಾಕ್ ಮಾಡುವಂತ ಸ್ಥಳದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಕೂಡ ಅವಶ್ಯಕತೆವಾಗಿತ್ತು. ಇದರಲ್ಲಿ ಸಹಾಯ ಮಾಡಿದ್ದು ಈ ಅಟ್ಯಾಕ್ ನ 3ನೇ ಮಾಸ್ಟರ್ ಮೈಂಡ್ ಡೇವಿಡ್ ಹೆಡ್ಲಿ. ಈ ಹೆಡ್ಲಿ ಒಬ್ಬ ಅಮೆರಿಕನ್ ಟೆರರಿಸ್ಟ್ ಇದ್ದಾನೆ. ಈತನ ಜನನವಾದದ್ದು ಅಮೆರಿಕದ ವಾಷಿಂಗ್ಟನ್ ನಲ್ಲಿ. ಲಷ್ಕರ್ ಎ ತಾಯ್ಬಾಗೆ ಮುಂಬೈ ಮೇಲೆ ಅಟ್ಯಾಕ್ ಮಾಡಲು ಮುಂಬೈ ಹೋಟೆಲ್ಸ್, ಅಲ್ಲಿನ ನಕ್ಷೆ ಮತ್ತು ಮುಂಬೈನ ಹೈ ಪ್ರೊಫೈಲ್ ವ್ಯಕ್ತಿಗಳ ಡೀಟೇಲ್ಸ್ ಬೇಕಾಗಿತ್ತು. ಅದಕ್ಕೆ ಇವುಗಳನ್ನು ಪಡೆಯಲು ಡೇವಿಡ್ ಹೆಡ್ಲಿಗೆ ಆಯ್ಕೆ ಮಾಡಲಾಗುತ್ತದೆ. ಅದಕ್ಕಾಗಿ ಡೇವಿಡ್ ಹೆಡ್ಲಿ ಹಲವು ಬಾರಿ ಮುಂಬೈಗೆ ಬಂದಿದ್ದ. ಮುಂಬೈನಲ್ಲಿ ಒಬ್ಬ ಸಾಮಾನ್ಯ ಟೂರಿಸ್ಟ್ ನ ರೀತಿ ಓಡಾಡಿಕೊಂಡು ಮುಂಬೈನ ಜನರ ಜೊತೆ ಮುಂಬೈ ಮತ್ತು ಅಲ್ಲಿನ ಹೈ ಪ್ರೊಫೈಲ್ ವ್ಯಕ್ತಿಗಳ ಬಗ್ಗೆ ಇಂಟರ್ವ್ಯೂ ಮಾಡುತ್ತಾ ಮಾಹಿತಿಗಳನ್ನು ಸಂಗ್ರಹಿಸಿದ. ಅಷ್ಟೇ ಅಲ್ಲದೆ ಈತ ರಾತ್ರಿ ವೇಳೆ ತಾಜ್ ಹೋಟೆಲ್ ನಲ್ಲಿ ಉಳಿದು ಅಲ್ಲಿನ ಸ್ಟಾಫ್ ನ ಜೊತೆ ತುಂಬಾ ಫ್ರೆಂಡ್ಲಿಯಿಂದ ಹೋಟೆಲ್ ನ ಡೀಟೇಲ್ಸ್ ಗಳನ್ನು ಕಲೆಕ್ಟ್ ಮಾಡುತ್ತಿದ್ದ ಮತ್ತು ಹೋಟೆಲ್ ನ ಹಲವು ಆಂಗಲ್ ದಿಂದ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದ. ಈ ಎಲ್ಲಾ ಫೋಟೋಗಳು ಮತ್ತು ಮಾಹಿತಿಗಳನ್ನು ಅವನು ಲಷ್ಕರ್ ಎ ತಾಯ್ಬಾಗೆ ಕಳುಹಿಸುತ್ತಿದ್ದ. ಈ ಮೂವರ ಜೊತೆ ಈ ಅಟ್ಯಾಕ್ ನ 4ನೇ ಮಾಸ್ಟರ್ ಮೈಂಡ್ ಮತ್ತು ಈ ಲಷ್ಕರ್ ಎ ತಾಯ್ಬಾ ಸಂಘಟನೆಯ ಫೌಂಡರ್ ಆದಂತವನ ಹೆಸರು ಹಫೀಜ್ ಸೈಯದ್. ಈ ಹೆಸರು ಕೇವಲ ಮುಂಬೈ ಅಟ್ಯಾಕ್ ನಲ್ಲಿ ಮಾತ್ರವಲ್ಲದೆ ಹಲವು ಆತಂಕಿ ಅಟ್ಯಾಕ್ ಜೊತೆ ಸೇರಿಕೊಂಡಿದೆ.
ಡಿಸೆಂಬರ್ 13, 2001ರಲ್ಲಿ ಕೆಲವು ಆತಂಕವಾದಿಗಳು ಭಾರತದ ಪಾರ್ಲಿಮೆಂಟ್ ನ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡಿದರು. ಇದರಲ್ಲಿ ಹಲವು ಆಫೀಸರ್ಸ್ ಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಈ ಬ್ಲಾಸ್ಟ್ ಅನ್ನು ಮಾಡಿಸಿದ್ದು ಕೂಡ ಹಫೀಜ್ ಸಯ್ಯದೆ. ಇದರ ನಂತರವು 2006ರಲ್ಲಿ ಮುಂಬೈನ ಚರ್ಚ್ಗೇಟ್ ದಿಂದ ಹೋಗುವ ಹಲವು ಟ್ರೈನ್ಗಳಲ್ಲಿ ಪ್ರೆಷರ್ ಕುಕ್ಕರ್ ನಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿಸಿದ್ದ. ಅಂದು ಮುಂಬೈನಲ್ಲಿ ಕೇವಲ 11 ನಿಮಿಷದಲ್ಲಿ 7 ಬ್ಲಾಸ್ಟ್ ಆದವು. ಇದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರು ಸತ್ತರು ಮತ್ತು 700ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಇಷ್ಟೊಂದು ಮಿಷನ್ ಗಳನ್ನು ಮಾಡಿ ಹಲವು ಜನರ ಪ್ರಾಣ ತೆಗೆದರೂ ಕೂಡ ಈತನು ಪಾಕಿಸ್ತಾನದಲ್ಲಿ ಆರಾಮಾಗಿ ಓಡಾಡುತ್ತಿದ್ದ. ಈ 26/11 ಅಟ್ಯಾಕ್ ನಲ್ಲಿ ಸಿಕ್ಕಿಬಿದ್ದ ವ್ಯಕ್ತಿಯನ್ನು ಹೇಗೆ ತಾನೇ ಮರೆಯಲು ಸಾಧ್ಯ? ಈ ಮುಂಬೈ ಅಟ್ಯಾಕ್ ನಲ್ಲಿ ಸಿಕ್ಕಿಬಿದ್ದ ವ್ಯಕ್ತಿ ಹೆಸರು ಮೊಹಮ್ಮದ್ ಅಜ್ಮಲ್ ಅಮೀರ್ ಕಸಬ್. ಈ 21 ವರ್ಷದ ಮೊಹಮ್ಮದ್ ಕಸಬ್ ಮುಂಬೈನಲ್ಲಿ ಅಟ್ಯಾಕ್ ಗಾಗಿ ಬಂದ 10 ಆತಂಕವಾದಿಗಳಲ್ಲಿ ಒಬ್ಬನಾಗಿದ್ದನು. ಈತನು ಅಂದು ಅಟ್ಯಾಕ್ ಗಳಲ್ಲಿ AK-47 ಹಿಡಿದು ಓಡಾಡುತ್ತಿರುವ ದೃಶ್ಯವನ್ನು ನೋಡಿದರೆ ಇಂದಿಗೂ ಕೂಡ ಆ ಘಟನೆಯನ್ನು ಫೀಲ್ ಮಾಡಬಹುದು. ಈ ಕಸಬ್ ಜನಿಸಿದ್ದು ಪಾಕಿಸ್ತಾನದ ಪಂಜಾಬ್ದ ಫರೀದ್ಕೋಟ್ ಎಂಬಲ್ಲಿ. ಈತನು ಮೊದಲಿನಿಂದಲೇ ಕಳ್ಳತನದಲ್ಲಿ ತೊಡಗಿದ್ದ. ಈತನು ಒಂದು ದಿನ ಗನ್ಗಳನ್ನು ಖರೀದಿಸಲು ರಾವಲ್ಪಿಂಡಿ ಎಂಬಲ್ಲಿ ಹೋದ. ಅಲ್ಲಿಯೇ ಮೊದಲ ಬಾರಿಗೆ ಇವನಿಗೆ ಲಷ್ಕರ್ ಎ ತಾಯ್ಬಾದ ಕೆಲವು ಮೆಂಬರ್ನ ಜೊತೆ ಭೇಟಿಯಾಯಿತು. ಅವರಿಂದಲೇ ಈತ ಲಷ್ಕರ್ ಎ ತಾಯ್ಬಾ ಜೊತೆ ಸೇರಿಕೊಂಡು ಈ ಅಟ್ಯಾಕ್ ಗಾಗಿ ಟ್ರೈನಿಂಗ್ ನಲ್ಲಿ ಸೇರಿಕೊಂಡ. ನಂತರ ಇವನು ಮತ್ತು ಈತನ ಜೊತೆ ಇನ್ನೂ 9 ಜನರು ಮುಂಬೈಗೆ ನುಗ್ಗಿದರು. ಈ 10 ಜನರಲ್ಲಿ ಮೊಹಮ್ಮದ್ ಕಸ್ಬಾ ಮತ್ತು ಈತನ ಜೊತೆ ಇನ್ನೊಬ್ಬ ವ್ಯಕ್ತಿ ಮುಂಬೈನ ರೈಲ್ವೆ ಸ್ಟೇಷನ್ ನಲ್ಲಿ ಸಿಕ್ಕ ಕಡೆ ಫೈರಿಂಗ್ ಮಾಡಿ ಹಲವು ಜನರ ಬಲಿ ಪಡೆದರು. ಸಾಮಾನ್ಯ ಜನರ ಜೊತೆಗೆ ಈತ ಹೇಮಂತ್, ಅಶೋಕ್ ಮತ್ತು ವಿಜಯ್ ಸಾಲ್ಕರ್ ದಂತ ಪೊಲೀಸರಿಗೂ ಕೊಂದು ಹಾಕಿದ. ಆದರೆ ಕೊನೆಗೂ ಪೊಲೀಸರು ಈತನನ್ನು ಜೀವಂತವಾಗಿ ಸೆರೆ ಹಿಡಿದರು ಮತ್ತು ಈತನ ಜೊತೆ ಇದ್ದ ಮತ್ತೊಬ್ಬ ಶೂಟೌಟ್ ನಲ್ಲಿ ಎನ್ಕೌಂಟರ್ ಆದ. ಪೊಲೀಸರು ಈತನ ಜೊತೆ ಮಾತನಾಡುವಾಗ ಈತನು ಏನ್ ಹೇಳಿದನೆಂದು ನೀವೇ ನೋಡಿ. आज का काम करके बाद में क्या किधर जाने वाले थे तुम लोग? मरने वाले थे। कैसे? वो बोलता था कि जन्नत में जाओ। ಕೊನೆಗೂ 21 ನವೆಂಬರ್ 2012ರಂದು ಈತನನ್ನು ಗಲ್ಲಿಗೇರಿಸಲಾಯಿತು. ಹಾಗೆ ಅಬು ಜುಂದಲ್ನನ್ನು 2012ರಲ್ಲಿ ಜೀವಾವಧಿ ಜೈಲು ಶಿಕ್ಷೆ ನೀಡಲಾಯಿತು ಮತ್ತು ಅಮೆರಿಕನ್ ಟೆರರಿಸ್ಟ್ ಡೇವಿಡ್ ಹೆಡ್ಲಿ ಇಂದು ಅಮೆರಿಕದ ಜೈಲಿನಲ್ಲಿ 35 ವರ್ಷದ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಹಾಗೆ ಹಫೀಜ್ ಸಯ್ಯದ್ನನ್ನು 2021ರಲ್ಲಿ ಕೇವಲ 31 ವರ್ಷದ ಜೈಲು ಶಿಕ್ಷೆ ನೀಡಲಾಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.